ಈಗ ಬೆಲ್ಟ್ ಚೇಂಜ್ ಮಾಡಬೇಕಂದ್ರೆ ಈ ಮಿಷಿನ್ಗೆ ಇಲ್ಲೊಂದು ಸ್ಕ್ರೂ ಬರುತ್ತೆ, ಇಲ್ಲೊಂದು ಸ್ಕ್ರೂ ಬರುತ್ತೆ, ಇಲ್ಲಿ ಸೈಡಲ್ಲಿ ಇಲ್ಲೊಂದು ಸ್ಕ್ರೂ ಬರುತ್ತೆ, ಮತ್ತು ಈ ಕಡೆ ಒಂದು ಸ್ಕ್ರೂ, ಈ 4 ಸ್ಕ್ರೂ ಬರುತ್ತೆ. ಈ 4 ಸ್ಕ್ರೂ ಬಿಚ್ಚಿದ್ರೆ ಇದು ಸಪ್ರೇಟಾಗಿ ಬಂದ್ಬಿಡುತ್ತೆ ಹಿಂಗೆ. ಅದಾದಮೇಲೆ ಇಲ್ಲಿಗೊಂದು 4 ಸ್ಕ್ರೂ ಬರುತ್ತೆ, ಮತ್ತು ಇಲ್ಲಿಗೆ ಮತ್ತು ಇಲ್ಲಿಗೊಂದು 4 ಸ್ಕ್ರೂ ಬರುತ್ತೆ. ಅದನ್ನು ಬಿಚ್ಕೊಂಡ್ರೆ ಇದು ಸಪ್ರೇಟ್ ಬಂದ್ಬಿಡುತ್ತೆ. ಆಮೇಲೆ ಇಲ್ಲಿಗೊಂದು ನೆಟ್ ಬರುತ್ತೆ, ಇಲ್ಲಿಗೊಂದು ನೆಟ್ ಬರುತ್ತೆ. ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡ್ಕೊಂಡಾಗ ಮತ್ತು ಇದನ್ನು ಲೂಸ್ ಮಾಡ್ಕೊಳ್ಳಿ. ಇದೆರಡು ಲೂಸ್ ಮಾಡಿದಾಗ ಹಿಂಗೆ ಬಂದ್ಬಿಡುತ್ತೆ ನಿಮಗೆ. ಇದನ್ನು ಆಚೆ ತೆಗೆದುಬಿಡಿ ಮತ್ತು ಇದನ್ನು ಆಚೆ ತೆಗೆದುಬಿಡಿ. ಈಗ ಇದು ಆಯಿತು, ಬೆಲ್ಟಿಗೆ ಇದು ಲೂಸ್ ಮಾಡೋ ಇದೊಂದು ಪಾರ್ಟ್ ಆಯಿತು. ಮತ್ತು ಇದ್ರ 4 ಬರುತ್ತೆ. ಈ 4 ಬಿಚ್ಕೊಳ್ಳಿ. ಮತ್ತು ಇಲ್ಲೊಂದು ಬರುತ್ತೆ, ಇದೊಂದು ಬಿಚ್ಕೊಳ್ಳಿ. ಇದನ್ನು ಆಚೆ ತೆಗೆದುಬಿಟ್ಟು ಇದನ್ನು ಚೈನಿಂದ ಬಿಡಿಸ್ಕೊಳ್ಳಿ. ಇದನ್ನು ಚೈನಿಂದ ಬಿಡಿಸ್ಕೊಳ್ಳಿ, ಬಂದ್ಬಿಡುತ್ತೆ ಅಷ್ಟೇ. ಈ 4 ಬೋಲ್ಟ್ ಆಚೆ ವಾಪಸ್ ತಗೊಳ್ಳಿ. ವಾಪಸ್ ತಗೊಂಡಾದ್ಮೇಲೆ ಈ 4 ಬಿಚ್ಕೊಳ್ಳಿ. ಈ ಕಡೆ 3 ಇದೆ, ಈ ಕಡೆ 3 ಇದೆ. ಈ 6 ಫಸ್ಟು, ಇದಾದಮೇಲೆ ಇದನ್ನು ಬಿಚ್ಕೊಳ್ಳಿ. ಈ 4 ನೆಟ್ಟು 6 ನೆಟ್ ಬಿಚ್ಚಿದ ಮೇಲೆ ಇದು ಹಿಂಗೆ ಸಪ್ರೇಟಾಗಿ ಬಂದ್ಬಿಡುತ್ತೆ. ಇದನ್ನು ಬಿಡಿ. ಇವಾಗ ಈ ಬೆಲ್ಟ್ ಬಿಚ್ಚಬೇಕು ಅಂದರೆ ಹಿಂಗೆ ಬರೋಲ್ಲ. ನೀವು ಇದನ್ನು ಸ್ವಲ್ಪ ಓಪನ್ ಮಾಡಿ ಸ್ವಲ್ಪ ಎಳೆದ್ಬಿಟ್ಟು ಓಪನ್ ಮಾಡಿಬಿಟ್ಟು ಕೆಳಗಡೆ ತಳ್ಳಿಬಿಡಿ. ಅದನ್ನು ತಳ್ಳಿದ್ಮೇಲೆ ಬೆಲ್ಟ್ ವಾಪಸ್ ಬಂತು ಆಚೆ. ಮತ್ತು ಇದರಲ್ಲೇನಾದರೂ ಬೇರಿಂಗ್ಗಳು ಏನಾದರೂ ನಾಳೆ ದಿನ ಏನಾದರೂ ಹೋಗಿದ್ರೆ ಈ ಲಾಕ್ ಬಿಚ್ಕೊಂಡು ಈ ಕಡೆ ಲಾಕ್ ಯಾವ ಬೇರಿಂಗ್ ಹೋಗಿದೆಯೋ ಆ ಬೇರಿಂಗ್ಗೆ ಈ ಲಾಕ್ ಬಿಚ್ಕೊಂಡು ಮತ್ತು ಹೊಸ ಬೇರಿಂಗ್ ಹಾಕ್ಬಿಟ್ಟು ಮತ್ತು ಈ ಲಾಕ್ ಹಾಕ್ಬೇಕಾಗತ್ತೆ. ಅದೇ ಥರ ಈ ಕಡೆನೂ ಇದೇನಾದ್ರು ಇನ್ ಕೇಸ್ ನಾಳೆ ದಿನ ಬೇರಿಂಗ್ ಏನಾದರೂ ಹೋಗಿದ್ರೆ ಅದೇ ಥರ ಈ ಕಡೆನೂ ಇದನ್ನು ಬಿಚ್ಚಿಬಿಟ್ಟು ಆಚೆ ತೆಗೆದುಬಿಟ್ರೆ ಮತ್ತು ಈ 2 ಸ್ಕ್ರೂ ಬಿಚ್ಕೋಬೇಕು, ಮತ್ತು ಈ 2 ಸ್ಕ್ರೂ ಬಿಚ್ಕೊಂಡ್ರೆ ಇದು ಸಪ್ರೇಟ್ ಬಂದ್ಬಿಡುತ್ತೆ. ಇದರೊಳಗೂ 2 ಬೇರಿಂಗ್ ಇರುತ್ತೆ. ಅದೇನಾದರೂ ಹೋಗಿದ್ರೆ ಅದೇ ಥರ ಲಾಕ್ ಇರುತ್ತೆ. ಲಾಕ್ ಓಪನ್ ಮಾಡಿಬಿಟ್ಟು ಮತ್ತೆ ಅದನ್ನು ಹೊಸ ಬೇರಿಂಗ್ ಹಾಕಿ ಮತ್ತು ಇಲ್ಲೊಂದು ಆಲೆಂಕಿಗಳು ಸ್ಕ್ರೂ ಇರುತ್ತೆ. ಈ ಸ್ಕ್ರೂ ಲೂಸ್ ಮಾಡಿಕೊಂಡ್ರೆ ಇದು ಈ ಕಡೆ ಹೋಗುತ್ತೆ. ಆಮೇಲೆ ಟೈಟ್ ಮಾಡಿಬಿಡ್ಬೇಕು. ಇದನ್ನು ಟೈಟ್ ಮಾಡಿದ್ರೆ ಈ ಥರ ಇದು. ಅದಾದಮೇಲೆ ಹೊಸ ಬೆಲ್ಟ್ ಹಾಕಬೇಕು ಅಂದರೆ ಫಸ್ಟು ಹಿಂದ್ಗಡೆ ಪಾರ್ಟಿಗೆ ಫಸ್ಟ್ ಬೆಲ್ಟ್ ಹಾಕ್ಕೊಂಬಿಡಿ.
ಹಿಂದ್ಗಡೆ ಪಾರ್ಟ್ಗೆ ಹಾಕಿದಾಗ ಬರಲ್ಲ, ಅಷ್ಟು ಉದ್ದಕ್ಕೆ ಬರೋದಿಲ್ಲ. ಹಿಂಗೆ ಈ ಪಾರ್ಟ್ ಹಾಕೊಂಡ್ರಿ ಫಸ್ಟು, ಆಮೇಲೆ ಇದನ್ನು ಒಳಗೆ ಹಾಕ್ತೀವಿ. ಆಯಿತು. ಈಗ ಈ ರೋಲರ್ ಹಾಕ್ಬೇಕೀಗ. ಈ ರೋಲರ್ ಇದ್ರೊಳಗೆ ಹಾಕಿ ಫಸ್ಟು, ಹಾಕ್ಬಿಟ್ಟು ಮೇಲೆ ತಗೊಳ್ಳಿ. ಒಂದು ಕಡೆಗೆ ಕುಣಿಸಿ ಫಸ್ಟು, ಈ ಕಡೆ ಬರೋದಿಲ್ಲ, ಸ್ವಲ್ಪ ಟೈಟಾಗಿ ಎಳಿಬೇಕಾಗತ್ತೆ. ಹಿಂಗೆ ಕುಂಡ್ರಿಸ್ಬೇಕಾಗತ್ತೆ. ಇವಾಗ ಕೂತ್ಕೊಳ್ತು ಆಯ್ತಾ? ಈಗ ಬೇರಿಂಗ್ ಇದು ಕೂತ್ಕೊಳ್ತು. ಈಗ ಇದಾದ ಮೇಲೆ ಏನು ಮಾಡಬೇಕು ಅಂದರೆ, ಇದನ್ನು ಲಾಸ್ಟ್ಗೆ ಹಾಕ್ಕೊಳ್ಳಿ ರಿಂಗು, ಇಲ್ಲಾಂದರೆ ಈ ಬೋಲ್ಟ್ಗಳೆಲ್ಲ ಕೈ ಹೋಗಲ್ಲ. ಆಮೇಲೆ ಫಸ್ಟ್ ಇದನ್ನು ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ಈ ಪ್ಲೇಟ್ ಕುಣಿಸಿ. ಬೆಲ್ಟ್ ಚೇಂಜ್ ಮಾಡಬೇಕಾದ್ರೆ ಕೈ ಗಲೀಜಾಗಿರಬಾರ್ದು. ಕೈ ಗಲೀಜಾಗಿತ್ತು ಅಂದರೆ ಬೆಲ್ಟ್ ಎಲ್ಲ ಗಲೀಜಾಗ್ಬಿಡುತ್ತೆ. ಆಮೇಲೆ ಇದಕ್ಕೆ ಹಾಕ್ಬೇಕಾದ್ರೆ ಇದರೊಳಗೆ ಹಾಕ್ಬಿಟ್ಟು ಮತ್ತೆ ಕೈ ಹೋಗೋದಿಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ಬೆಲ್ಟ್ ಟೈಟ್ ಮಾಡಬೇಡಿ. ಬೆಲ್ಟ್ ಅದಕ್ಕೆ ಈಗಲೇ ಟೈಟ್ ಮಾಡಬೇಡಿ. ಇದನ್ನು ಹಾಕ್ಕೊಂಡು ಹಿಂಗೆ ಅದೇ ಥರ ಆಪೋಸಿಟ್ ಇದು ಸ್ಟಾರ್ಟಿಂಗಲ್ಲಿ ಒಂದು 2 ಹಾಕ್ಕೊಳ್ಳಿ. ಆ ಕಡೆ ಒಂದು ಈ ಕಡೆ ಒಂದು. ನೋಡಿ, ಇದು 4 ಇದು 6 ಫಿಟ್ ಆಗಿದೆ, ಟೈಟ್ ಮಾಡಿದೆ. ಇದಾದಮೇಲೆ ಈ ನೆಟ್ ಮೇಲೆ ಬರಬೇಕು. ಅಂದರೆ ಇದನ್ನು ತೆಗೆದು ಈ ಕಡೆಗೆ ಹಾಕಿ, ಯಾವ ಕಡೆಗಾದ್ರೂ ಹಾಕ್ಬೋದು, ಬಟ್ ಇದು ಮೇಲೆ ಬರಬೇಕಿದು. ಇದು ಈ ಲೆವೆಲ್ ನೋಡಿಕೊಂಡು ಇದನ್ನು ಟೈಟ್ ಮಾಡಿಬಿಡಿ. ಅದೇ ಥರ ಇದನ್ನು ಇದ್ರೊಳಗೆ ಹಾಕ್ಬಿಟ್ಟು ಇದನ್ನು ಲೆವೆಲ್ ನೋಡಿಕೊಂಡು, ಆ ಕಡೆ ಈ ಕಡೆಗೆ ಹೆಚ್ಚು ಕಡಿಮೆ ಆಗಬಾರ್ದು ನೋಡಿಕೊಂಡು ಇದನ್ನು ಟೈಟ್ ಮಾಡಿಬಿಡಿ. ಟೈಟ್ ಮಾಡಿದ್ಮೇಲೆ ಇದನ್ನು ಹಿಂಗೆ ಎಳ್ಕೊಳ್ಳಿ ಕೈಯಲ್ಲಿ. ಇದನ್ನ ಕೈಯಲ್ಲಿ ಎಳ್ಕೊಂಡು ಒಂದು ವಾಷರು, ಒಂದು ನೆಟ್ಟು ಸದ್ಯಕ್ಕೆ ಬಿಚ್ಕೊಳ್ದೇ ಇರೋ ಥರ ಸ್ವಲ್ಪ ಟೈಟ್ ಮಾಡಿ. ಈಗ ಆಮೇಲೆ ಈ ಕಡೆಗೆ ಅದೇ ಥರ ಇದು ಜಾಸ್ತಿ ಇದು ಅದರೊಳಗೆ ಹೋಗಿಲ್ಲ, ಟೈಟ್ ಮಾಡಿಬಿಟ್ಟಿದ್ದೀವಿ.
ನೋಡಿಕೊಂಡು ಇದನ್ನು ಟೈಟ್ ಮಾಡ್ಕೋಬೇಕು. ಆದಮೇಲೆ ಅದೇ ಥರನೇ ವಾಷರು ಒಂದು ನೆಟ್ಟು ಹಾಕ್ಬಿಟ್ಟು ಟೈಟ್. ಈಗ ಇದೆಲ್ಲ ಸೆಟ್ ಆಯಿತು, ಬೆಲ್ಟಿಗೆಲ್ಲ ಹಾಕಿದ್ದೀವಿ. ಈಗ ಇದ್ರೊಳಗೆ ಹಾಕ್ಬಿಟ್ಟು ಇದನ್ನು ಇಟ್ಕೊಂಡು ಈ ಹಲ್ಲಿಗೆ ಚೈನ್ ಫಸ್ಟ್ ಕುಣಿಸ್ಕೊಳ್ಳಿ. ಈ ಹಲ್ಲಿಗೆ ಈ ಚೈನ್ ಫಸ್ಟ್ ಕುಣಿಸ್ಕೊಳ್ಳಿ. ಕುಂಡ್ರಿಸ್ಕೊಂಡು ಎಳೆದ್ಬಿಟ್ಟು ಇಟ್ಕೊಂಡು ಈ ಥರ ಬೋಲ್ಟ್ 4 ಇರುತ್ತೆ. ಈ ಒಳಗಿಂದ ಒಳಗೆ ಹಾಕ್ಕೊಂಡು ಆಮೇಲೆ ಇದನ್ನು ಎತ್ಕೊಂಡು ಸ್ವಲ್ಪ ಲೆವೆಲ್ ಮಾಡಿಕೊಂಡು ಇದ್ರೊಳಗೆ ಬರೋ ಥರ ಮಾಡಿಕೊಂಡು ಇದನ್ನು ಮಾಡ್ಕೊಳ್ಳಿ. ಅದೇ ಥರ ಫಸ್ಟು ಅಪೋಸಿಟ್ ಫಸ್ಟ್ ಮಾಡ್ಕೊಳ್ಳಿ. ಅದೆಲ್ಲ ಬೋಲ್ಟ್ ನಿಟ್ಟೆಲ್ಲ ಕೈಯಲ್ಲಿ ಹಾಕಿ ಟೈಟ್ ಮಾಡಿದ್ಮೇಲೆ ಒಳಗಡೆ ಒಂದು ಸ್ಪಾನರ್ ಇಟ್ಕೊಂಡು ಇದನ್ನು ಟೈಟ್ ಮಾಡಬೇಕು. 4 ಕಡೆನೂ ಅದೇ ಥರನೇ ಟೈಟ್ ಮಾಡಿದ್ರೆ ಆದಮೇಲೆ ಈ ಚೈನ್ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು, ಸ್ಟ್ರೈಟ್ ಇದೆಯಾ ಅಂತ. ಅದಕ್ಕೆ ನೀವು ರನ್ ಮಾಡಬೇಕು. ಫಸ್ಟು ರನ್ ಮಾಡಿ ನೋಡಬೇಕಾಗತ್ತೆ. ಬರೀ ಚೈನ್ ಮಾತ್ರ, ಇನ್ನು ಬೆಲ್ಟ್ ಸುತ್ತಲ್ಲ, ಇನ್ನು ಬೆಲ್ಟ್ ಟೈಟ್ ಮಾಡಿಲ್ಲ ನಾವು. ಇದು ಮಾತ್ರ ಕರೆಕ್ಟಾಗಿ ಸುತ್ತಾ ಇದೆಯಾ ಅಂತ ನೋಡಬೇಕು. ಅದಾದಮೇಲೆ ಅದು ಹೇಗೆ ಅಂದರೆ ಟೈಟ್ ಮಾಡಿ ಅದೇ ಥರ ಈ ಕಡೆನೂ ಅದೇ ಥರ ಟೈಟ್ ಮಾಡಬೇಕು. ಈಗ ನೋಡಿ ಇಲ್ಲಿ ಈ ಕಡೆ ಜಾಸ್ತಿ ಬಂದಿದೆ, ಇಲ್ಲಿ ಜಾಸ್ತಿ ಗ್ಯಾಪ್ ಕಾಣುತ್ತೆ, ಇಲ್ಲಿ ಜಾಸ್ತಿ ಗ್ಯಾಪ್ ಕಾಣಲ್ಲ. ಗ್ಯಾಪ್ ಇದ್ರೂ ಪರವಾಗಿಲ್ಲ, ಗ್ಯಾಪ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ಬಟ್ ಉಜ್ಜಬಾರ್ದು. ಬೆಲ್ಟ್ ಬಂದು ಇದಕ್ಕೆ ಉಜ್ಜಬಾರ್ದು. ಯಾವ ಥರ ನಾನು ತೋರಿಸ್ತೀನಿ ಉಜ್ಜಬಾರ್ದು ಅಂದರೆ ನೋಡಿ, ಜಾಸ್ತಿ ಟೈಟ್ ಮಾಡಿದೆ ನೋಡಿ ಉಜ್ಜುತ್ತೆ. ಅದಕ್ಕೆ ತುಂಬ ಟೈಟು ಮಾಡೋಕ್ಕೂ ಹೋಗ್ಬಾರ್ದು, ಲೈಟಾಗಿ ಅಷ್ಟೇ ಟೈಟ್ ಮಾಡ್ಕೋಬೇಕು. ಬರ್ತಾ ಇದೆ ನೋಡಿ, ಆ ಕಡೆಗೆ ಹೋಗುತ್ತೆ. ಒಂದು ಕಡೆ ಲೂಸು, ಒಂದು ಕಡೆ ಟೈಟು. ನೋಡಿ ಉಜ್ತಾ ಇಲ್ಲ, ಯಾವ ಕಡೆ ಉಜ್ತಾ ಇಲ್ಲ, ಸ್ವಲ್ಪ ಆ ಕಡೆಗೆ ಹೋಗಿದೆ. ಅದೇ ಥರ ಈ ಕಡೆನೂ ನೋಡಬೇಕು ಎಲ್ಲಿ ಉಜ್ತಾ ಇದೆ ಅಂತ. ಈ ಕಡೆ ಜಾಸ್ತಿ ಗ್ಯಾಪ್ ಇದೆ, ಈ ಕಡೆ ಜಾಸ್ತಿ ಕಡಿಮೆ ಗ್ಯಾಪ್ ಇದೆ. ಅದನ್ನು ಸೆಟ್ ಮಾಡ್ಕೋಬೇಕು. ಯಾವ ಥರ ಅಂದರೆ ನೋಡಿ, ಇಲ್ಲಿ ಒಂದು ಕಡೆ ಟೈಟ್ ಮಾಡ್ತಾ ಇದ್ದಂಗೆ
ನೋಡಿ ಆ ಕಡೆ ಜಾಸ್ತಿ ಹೋಗ್ತಾ ಇದೆ. ಸೊ ಇದನ್ನು ಲೂಸ್ ಮಾಡ್ಕೊಳ್ಳಿ. ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೆಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ಲೂಸ್ ಮಾಡ್ಕೋಬೇಕು. ಕಾಟನ್ನು ನೀರು ಹಾಕಿದ್ಮೇಲೆ ಯಾವ ಥರ ಬರುತ್ತೆ. ಕಾಟನ್ ದಪ್ಪ ಕೊಟ್ಟಾಗ ದಪ್ಪ ಬರುತ್ತೆ. ಇಷ್ಟು ಕಾಟನ್ನು ಸಿಗಿದೆ ಹಂಗೆ ಕೊಟ್ಟರೆ, ಅದನ್ನು ಹೋಲ್ಡ್ ಮಾಡದೆ ಹಂಗೆ ಕೊಟ್ಟರೆ ಆ ಥರ ಬರುತ್ತೆ. ಬೆಲ್ಟ್ ಸರಿಯಾಗಿ ನೀವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಆ ಕಡೆ ಟೈಟ್ ಮಾಡಿದ್ರೆ ಕಾಟನ್ ಬಿಟ್ಟಾಗ ನಿಂತ್ಕೊಳ್ಳಲ್ಲ ಈ ಬೆಲ್ಟ್. ಈ ಕಡೆ ಏನಾದರೂ ನಾವು ಸ್ವಲ್ಪ ಫ್ರೀಯಾಗಿ ಲೂಸ್ ಬಿಟ್ಟಿದ್ರೆ ಅವಾಗ ಕಾಟನ್ ಲೋಡ್ ಆದಾಗ ಬೆಲ್ಟ್ ನಿಂತೋಗುತ್ತೆ. ಅದು ಮಿಷಿನ್ ಪ್ರಾಬ್ಲಮ್ ಅಲ್ಲ, ಸೆಟ್ಟಿಂಗ್ ಪ್ರಾಬ್ಲಮ್. ಸೆಟ್ಟಿಂಗ್ ಮಾಡ್ಕೋಬೇಕಾಗತ್ತೆ.
ನೀರು ಕಡಿಮೆ ಆದರೆ ಫಿನಿಶಿಂಗ್ ಬರಲ್ಲ. ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ. ನೀರು ಹಾಕ್ಕೊಂಡು ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ.